ಬಂದಿದ್ವಲ್ಲ ಫಾಲ್ಸ್ ಹತ್ರ, ಇಲ್ಲಿ ಒಂದು ದೇವಸ್ಥಾನ ಇದೆ, ಸಿದ್ದಪ್ಪ ಅದೇ ಹೇಳಿದ್ನಲ್ಲ ಆ ಥರ ದೇವಸ್ಥಾನ ಇದೆ, ಬನ್ನಿ ಹೋಗೋಣ. ಪೂಜೆ ಮಾಡಿದ್ದಾರೆ, ಹೀಗಿದೆ ದೇವರು. ಇನ್ನು ಇಷ್ಟು ಕಲ್ಲುಗಳು ಜೋಡಿ ಒಳಗಡೆ ಆ ಥರ ಸಿದ್ದಪ್ಪ ದೇವಸ್ಥಾನ ಅಂತ ಮಾಡಿದ್ದಾರೆ. ಚಿಕ್ಕ ವಜ್ರ ಇದು. ವೆಲ್ಕಮ್ ಟು RM Luxe. ಇವತ್ತು ಹೋಗ್ತಿರೋದು ಸಿದ್ದಪ್ಪನ ವಜ್ರಕ್ಕೆ ಹೋಗ್ತಿದ್ದೀವಿ, ಬನ್ನಿ ಹೋಗೋಣ. ಹೊಡಿ ಹೊಡಿ ಜೋರು ಹೊಡಿಯ. ಇವಾಗ ಬಂದಿದ್ದೀವಿ, ಇವಾಗ ಹೋಗ್ತಿದ್ದೀವಿ ನಾವು, ನಮ್ಮ ಫ್ರೆಂಡ್ಸ್ ಸಿಗೇಟಿ ಬಾಯ್ಸು ನೋಡಿ ಹೋಗ್ತಿದ್ದೀವಿ, ಬನ್ನಿ ಹೋಗೋಣ. ನೋಡಿ ಹೋಗೋ ಮಳೆ ಬರ್ತಾಯಿತ್ತು, ಇವಾಗ ಬರ್ತಿಲ್ಲ. ಬಂದಿದ್ದೀವಿ ಇವಾಗ. ಇಲ್ಲಿ ಫಾಲ್ಸ್ ಬರ್ತಿತ್ತು ಫಸ್ಟಿಗೆ, ಇವಾಗ ಫಾಲ್ಸ್ ಬರ್ತಿಲ್ಲ. ಆಯ್ತು, ನೀನು ಹೇಳು ಅದನ್ನ. ನೋಡಿ ಫಸ್ಟಿಗೆ ಇಲ್ಲಿ ನೀರು ಬರ್ತಾ ಇತ್ತು, ಇವಾಗ ಬರ್ತಿಲ್ಲ. ಏನ್ ಬರ್ತಿತ್ತು? ಮಳೆ ಬರ್ತಿತ್ತು. ಇಲ್ಲಿವರೆಗೆ ಬಂದಿವಿ, ಮ್ಯಾಗವನ್ ಬಾ. ರಾಜಕೀಯ ಬಗ್ಗೆ ಅಭಿ ಅಂತಾರಿದ್ರೆ ಇನ್ನೇನು ಮಳೆನೂ ಬರ್ರಿ ಹೋಗೋಣ, ಬರ್ರಿ. ಯಾರು ಅಭಿ ಹುಡುಗ ನೋಡಿ ಶಿವ. ಫಸ್ಟಿಗೆ ಇಲ್ಲಿ ಮಳೆ ಬರ್ದಾಗ ಜೋಗ್ ಫಾಲ್ಸ್ ಜೋರಾಗಿ ಬರ್ತಿತ್ತು, ಇವಾಗ ಮಳೆ ಬರ್ದಲ್ಲೇ ಫುಲ್ಲು ನಿಂತೋಗ್ಬಿಟ್ಟಿದೆ. ಆದ್ರೂ ಬರಗಾಲ ಬಂದು, ಆದ್ರೂ ಬರಗಾಲದಲ್ಲೂ ನೀರು ಬರ್ತಾ ಇದೆ. ಇಷ್ಟು ನೋಡಿ ಫಸ್ಟು ಹೇಗೆ ಬರ್ತಿತ್ತು ಅಂತ ನನ್ನ ಹತ್ರ ವಿಡಿಯೋ ಇದೆ, ಹಾಕ್ತೀನಿ. ಬನ್ನಿ ಮೇಲೆ ಹೋಗೋಣ ಇವಾಗ. ಮೇಲೆ ಏನೇನಾಗುತ್ತೆ ಅಂತ ನೋಡೋಣ, ಬನ್ನಿ. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ. ನೋಡಿ ಇಲ್ಲಿ ಕೊಪ್ಪೆ ಜಂಡಿ ಇದೆ, ಹತ್ತಕ್ಕೆ ಆಗ್ತಿಲ್ಲ, ಆದ್ರೆ ಹತ್ಕೊಂಡು ಹೋಗ್ತಿದ್ವಿ. ನಮ್ಮ ಹುಡುಗರೆಲ್ಲ ಹತ್ಬಿಟ್ರಿ, ಇವಾಗ ನಾನು ಹತ್ತಬೇಕು. ಹುಡುಗ ಹತ್ಬಿಟ್ವಿ, ನಮ್ಮ ಫ್ರೆಂಡ್ಸ್ ಎಲ್ಲ ಹತ್ತಿದ್ರು, ಇದು ನಾವು ಹತ್ಬೇಕು. ನೋಡಿ ಈ ಥರ ಇದೆ, ಈ ಬೆಟ್ಟದಲ್ಲಿ ಹತ್ಕೊಂಡು ಹೋಗ್ಬೇಕು. ಇವಾಗ ನಮ್ಮ ಚಪ್ಪಲಿ ಹತ್ತಕ್ಕೆ ಆಗ್ತಿಲ್ಲ. ಇಲ್ಲಿ ಇಲ್ಲಿಂದಾನೇ ನೀರು ಬರ್ತಾ ಇದ್ದಿದ್ದು, ಇಲ್ಲೇ ನೋಡ್ರಿ. ನೋಡಿ ಎಲ್ಲಿಂದ ಬರ್ತಿದೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ, ಬಿಟ್ಟು ಬರ್ತಿದೆ. ನೋಡಿ ಇಲ್ಲಿ ಇನ್ನೂ ಬರ್ತಿದೆ. ನೋಡಿ ಎಲ್ಲಿಂದ ಬರ್ತಿದೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಇದು ಇಲ್ಲ ಸೋನ ದೇವಸ್ಥಾನ ಇರೋದಲ್ಲಿ ಬೈಕ್ ನಿಲ್ಸಿದ್ರಲ್ಲ ಅಲ್ಲೇ ಇರೋದು ದೇವಸ್ಥಾನ. ಅಲ್ಲೇ ಮ್ಯಾಲ ಇನ್ನೊಂದು ದೂರ ಇಲ್ಲ, ಅಲ್ಲೇ ಇರೋದು. ಅಂತಲೇ ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲ.
ಅಲ್ಲೇ ಇರೋ ತಗೊಂಡು ಅಲ್ಲಿ ಒಂದು 5 ಕಿಲೋಮೀಟರ್ ಅಲ್ಲೇ ಇವರಷ್ಟು ಬಂದ್ಬಿಟ್ಟು ಚಪ್ಲಿಲ್ಲೇ ಬಿಟ್ಟವನು ರಾಕಿ ಬಾಯ್ ಅಂತ. ಬನ್ನಿ ಹೋಗೋಣ. ಯಾಕೆ ಇಲ್ಲೇ ಬಿಡ್ಲ ಸುಮ್ಮನೆ ಯಾಕೆ ಸವ ಅಲ್ಲಿ ಕಳ್ಳಿ ಬರುತ್ತೆ ಕಳ್ಳಿ. ಯಾಕೆ ನೋಡಿ ಎಷ್ಟು ಕಷ್ಟಪಟ್ಟು ಹತ್ತಿದೀವಿ ಅಂದರೆ ನಮ್ಮ ಹುಡುಗ ಹೋಗ್ಬಿಟ್ಟಿದ್ದಾನೆ ಅಭಿ. ಇವಾಗ ನೀವೆಲ್ಲ ಬಂದಿರೋರೆಲ್ಲ ಇಲ್ಲಿಗೆಲ್ಲ ಬಂದಮೇಲೆ ಸ್ವಚ್ಛತೆಯನ್ನು ಕಾಪಾಡಿ ನೋಡಿ. ಎಷ್ಟು ಚೆನ್ನಾಗಿದೆ ನೀರು. ಅಂತೂ ಮಳೆ ಬರ್ತೈತೆ. ಹಿಂಗೆ ಹೋಗ್ಬೇಕಾ? ಯಾರಿದ್ದಾರೆ ಅವರಲ್ಲಿ? ನೋಡಿ ಮೇಲೆ ಹತ್ತೀವಿ. ದಯವಿಟ್ಟು ಇಲ್ಲಿ ಬಂದಿರೋರೆಲ್ಲ ಸ್ವಚ್ಛತೆ ಕಾಪಾಡಿ. ಬನ್ನಿ ಇಲ್ಲಿ ಇವಾಗ ಅದ್ಭುತವಾಗಿರೋಂಥ ವಿಡಿಯೋ ತೋರಿಸಿ ಬನ್ನಿ. ಆಯ್ತು, ಆಮೇಲೆ ಇಲ್ಲಿ ನೋಡಿ, ಇವಾಗ ನಮ್ಮ ಹುಡುಗ ವಿಡಿಯೋ ನೋಡಿ ಎಷ್ಟು ಅದ್ಭುತವಾಗಿ ಹತ್ತಾನೆ. ಸೆಕೆಂಡ್ ಕೋತಿ ರಾಜ ಅವನೇ ನೋಡ್ರಿ. ಅಯ್ಯೋ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಚಿಕ್ಕ ನೋಡ್ರಿ ಹೆಂಗೆ ಹತ್ತಾನೆ. ಚಪ್ಪಲಿ ಹಾಕೊಂಡು ನಾವೆಲ್ಲ ಚಪ್ಪಲಿ ಬಿಟ್ಟು ಬಂದಿರೋ ಅವ್ನು ಚಪ್ಪಲಿ ಹಾಕೊಂಡು ಹತ್ತಾನೆ. ಅವ್ರಿಬ್ರು ಕಾಂಪಿಟೇಷನ್. ಇವಾಗ ಯಾರು ಫಸ್ಟ್ ಹತ್ತಾರೆ ನೋಡೋಣ ಬನ್ನಿ. ಚಪ್ಪಲಿ ಅದ್ರಾಗೆ ನಮ್ಮ ಅಬ್ಬಿನೇ ಸ್ವಲ್ಪ ಫಾಸ್ಟ್ ಹೋಗ್ತಿದ್ದಾನೆ. ಕೊನೆಗೂ ನೋಡ್ರಿ ಅಲ್ಲಿದ್ದವನ್ಗದೆಲ್ಲ ಅಂಟೋದು ಇಲ್ಲ ಬಿಟ್ಟಿದ್ದಾನೆ. ನಾವು ಹೋಗೋದು ಹೆಂಗೆ ಇವಾಗ? ಬೆಟ್ಟನ ಹತ್ತು ಬಂದಿದ್ದೀವಿ ನೋಡಿ. ಎಷ್ಟು ಅಲ್ಲಿ ಕೆಳಗಿಂದ ಕೋತಿ ರಾಜ ಹತ್ತದಂಗೆ ಹತ್ತಿದ್ದೀವಿ. ಬನ್ನಿ ಹತ್ತಾನ. ಚಂದಿಲ್ಲಿ ಅವ್ನು ನೋಡಿ ಅಷ್ಟಪ್ಪ ಇದ್ದಾನೆ, ಹತ್ತಕ್ಕಾಗ್ತಿಲ್ಲ ಅವ್ನ ಕೈಲೇ. ಆಗ್ತಿಲ್ಲ ಅವ್ನ ಕೈಲೇ. ಬನ್ನಿ ಹೋಗೋಣ ಇವಾಗ. ನೋಡಿ ತೂರ್ಕೊಂಡು ಬರ್ತಾ ಇದೀವಿ ಇಲ್ಲಿ. ನೋಡಿ ಎಷ್ಟು ಚೆನ್ನಾಗಿರೋ ವ್ಯೂ ಬಂದಿದ್ದೀವಿ ಅಂತಂದ್ರೆ. ನೋಡಿ ಅವರೆಲ್ಲ ಹತ್ಬಿಟ್ರು. ಹತ್ತೋದಿರೋದು ಇವಾಗ ಕಷ್ಟಪಟ್ಟು ಹತ್ಬೇಕು ಇವಾಗ. ಸ್ಟಾಪ್ಡ್ ಯು, ನಿಮ್ಮನ್ನ ತಡೆದಿರುವವರು ಯಾರು? ಬನ್ನಿ ಹತ್ತನ. ಈ ಥರ ಟ್ರೆಕ್ಕಿಂಗ್ ಎಲ್ಲಾದರೂ ನೋಡಿದ್ದೀರಾ ನೀವು? ನೋಡಿ ಅವರೆಲ್ಲ ಹತ್ಬಿಟ್ರಲ್ಲಿ. ಇವಾಗ ಅಲ್ಲಿಗೆ ಹೋಗ್ಬೇಕು ನಾನು. ಬನ್ನಿ ಹೋಗೋಣ. ಯಪ್ಪ ಎಷ್ಟು ಕಷ್ಟಪಟ್ಟು ಹತ್ತಿದ್ದೀವಿ. ಎಷ್ಟು ವ್ಯೂ ಚೆನ್ನಾಗಿದೆ ಅಂದರೆ ಇವಾಗ ಅಲ್ಲಿಗೆ ಹೋಗಿ ತೋರಿಸ್ತೀವಿ ಬನ್ನಿ ಹೆಂಗಿದೆ ವ್ಯೂ ಅಂತ. ನೋಡಿ ಗ್ಯಾಸ್ ಅಲ್ಲಿಂದ ನೋಡಿ ಅಲ್ಲಿ ಬಂದಿದ್ದು, ಅಲ್ಲಿಂದ ಇಲ್ಲಿವರೆಗೆ ಬಂದಿದೆ ನೋಡಿ ಹೇಗಿದೆ ವ್ಯೂ ಅಂತ. ನೋಡಿ ನೀವು ಅಲ್ಲಿ ಇಲ್ಲಿ ಎಲ್ಲ ಹೋಗ್ತೀರಾ, ಯಾಣ ಆ ಕಡೆ ಈ ಕಡೆ ಚಿಕ್ಕಮಂಗ್ಳೂರು ಅಂತ. ಇಲ್ಲೇ ಸ್ವರ್ಗವಾಗಿದೆ ನಮ್ಮ ದುರ್ಗ. ನೋಡಿ ಹೇಗಿದೆ ಅಂತ ನೋಡಿ. ಕೇಳೋಣ ಬನ್ನಿ ಅನಿಸಿಕೆ ಏನು ಹೇಳ್ತಾರೆ. ಬನ್ನಿ, ಯಾರು ಗಲೀಜ್ ಮಾಡಬೇಡ್ರಿ. ಕ್ಲೀನಾಗಿ ಬಂದು ಒಳ್ಳೆ ನೇಚರ್ ಇದೆ, ಎಂಜಾಯ್ ಮಾಡ್ಕೊಂಡು ಹೋಗಿ. ಯಾರು ಗಲೀಜ್ ಮಾಡಬೇಡ್ರಿ. ನಮ್ಮ ರಾಕಿ ಬಾಯ್ ಹೇಳ್ತಾರೆ ಇವಾಗ ಪ್ಯೂರ್ ಗಾಳಿ ಬೀಸುತ್ತೆ, ಪ್ಯೂರ್ ಆಕ್ಸಿಜನ್ ಬೀಸುತ್ತೆ. ಯಾರು ಪರಿಸರ ನಾಶ ಮಾಡಬೇಡಿ. ಇಲ್ಲಿ ಬಂದು ಆರಾಮಾಗಿ ಹೃದಯಘಾತ ಎಲ್ಲ ನಿಲ್ಲುತ್ತೆ. ಇಲ್ಲಿ ಬಂದ್ರೆ ನಿಮ್ಮ ಅನಿಸಿಕೆ ಏನು ಹೇಳ್ತೀರಿ ಹೇಳಿ ಸರ್. ನಮ್ಮ ರಾಕೇಶ್ ಅವ್ರು ಏನು ಹೇಳ್ತಾರೆ ಕೇಳೋ ಬನ್ನಿ. ನೋಡಿ ಶಿವಲಿಂಗ ಇದೆ ಅಲ್ಲಿ. ನೋಡಿ ಇಲ್ಲಿ ಶಿವಲಿಂಗ ಇದೆ ಅಂತ ತೋರಿಸ್ತಿದ್ದಾರೆ. ಅಲ್ಲಿ ಹೋಗೋಣ ಬನ್ನಿ. ನೋಡಿ ಅಲ್ಲಿ ಕಾಣ್ತಿದ್ದೆಲ್ಲ ಅದ್ಭುತವಾಗಿರೋ ಶಿವಲಿಂಗ. ಬರೀ ಹೋಗೋಣ. ನೋಡಿ ಹೆಂಗೆ ನೀವು ನೋಡ್ತಿರ್ಬೋದು, ಈ ಬಂಡೆ ಒಳಗೆ ಗಿಡ ಬೆಳೆದಿದೆ ಅದ್ಭುತವಾಗಿ ನೋಡ್ತಿರ್ಬೋದು ನೀವು. ನೋಡಿ ಅಲ್ಲೊಂದು ಗುಹೆ ಇದೆ, ಅಲ್ಲೊಂದು ಗುಹೆ ಇದೆ. ಹಂಗೆ ಟರ್ನ್ ಬಂಡೆ ಕಾಣತ್ತಲ್ಲ ಅದೇ ಗುಹೆ. ಕರೆಕ್ಟ್ ಆಶಕ್ಕೆ ಹೋಗುತ್ತೆ ಮಾರಿಕಣಿ. ಗುಹೆ ಒಳಗಿಂದ ಹೋದ್ರೆ ಈ ಬೆಟ್ಟ ಆ ಕಡೆ ಹೋದ್ರೆ ಮಾರಿಕಣಿಮೆ ಹೋಗ್ತೀವಿ. ನೋಡಿ ಇಲ್ಲೊಂದು ಗುಹೆ ಇದೆ ನೋಡಿ ಗಸ್. ನಿಮ್ಮ ಲಾಸ್ಟ್ ಟೈಮ್ ಹೋಗಿದ್ನಲ್ಲ ದಶರಥ ರಾಮೇಶ್ವರ ವಜ್ರಕ್ಕೆ, ಅದು ದಶರಥ ರಾಮೇಶ್ವರ ದೊಡ್ಡ ವಜ್ರ, ಇದು ಬಂದುಬಿಟ್ಟು ಚಿಕ್ಕ ವಜ್ರ. ಇದು ಸೇಮ್, ಇದು ಅದು ಜೋಡಣೆ ಆಗಿ ಬಂದಿರೋದು. ಅದು ಹಿಂದ್ಗಡೆ ಇದೆ, ಇದು ಬಂದುಬಿಟ್ಟು ಮುನ್ಗಡೆ ಇದೆ ಅಷ್ಟೇ. ನೋಡಿ ಎಷ್ಟು ಅದ್ಭುತವಾಗಿದೆ. ನಮ್ಮ ಬಾಯ್ಸ್ ಎಲ್ಲ ಬಂದಿದ್ದಾರೆ ತೋರ್ಸೋಕ್ಕೆ ನಮಗೆ, ಸೀಗಟ್ಟಿ ಬಾಯ್ಸ್. ಬನ್ನಿ ಹೋಗೋಣ ಮುಂದೆ. ಅಲ್ಲಿನೂ
ಶಿವಲಿಂಗ ಇದೆ ಅಂತ ಹೇಳ್ತಿದ್ರು. ಹೋಗೋಣ ಬನ್ನಿ, ಶಿವಲಿಂಗನ ಏನೋ ನೋಡೋಣ. ಅದು ಇಳಿಬೇಕು ಇವಾಗ. ಬನ್ನಿ ಇಳಿಯೋಣ. ಕಾಲು ಜಾರ್ತಿದೆ. ಹಾಂ, ನೀರು ಬೀಳೋದು ನಡಿ ಹೋಗೋಣ ಅಭಿ. ಇಲ್ಲಿಂದನೇ ನೀರು ಹೋಗೋದು ನೋಡಿ ಕೆಳಗಡೆ. ಜೋಗ್ ಫಾಲ್ಸ್ ಥರ ಹೋಗುತ್ತಲ್ಲ. ಇಲ್ಲಿಂದಲ್ಲ, ಇನ್ನು ಕೊನೆ ಐತೇನು. ಇನ್ನೂ ಕೊನೆ ಐತೆ. ಕೊನೆ ಹುಡುಕೊಂಡ್ರೆ ಸಿಗಲ್ಲ ಅದು. ಕೊನೆ ಯಾರು ಹುಡುಕಿಲ್ಲ. ಅರ್ಧಕ್ಕನ ಬನ್ನಿ ಹೋಗೋಣ. ಈಗ ಇವನು ಹುಡ್ಕಕ್ಕೆ ಹೋಗ್ತಾನೆ, ನಾನು ಹೋಗ್ತಿದ್ದೀನಿ. ಸಾಕೆ ಶಾಂತ ಗೊತ್ತಲ್ಲ ಇವ್ನು ಕಳ್ಳ. ಬನ್ನಿ ಹೋಗೋಣ. ಇದು ನೋಡಿ ಎಷ್ಟು ಪ್ಯೂರ್ ಆಗಿದೆ ಅಂತಂದರೆ, ಒಂದು ಸ್ವಲ್ಪ ಹಿಂಗೆ ಜನ ಬಂದು ಗಲೀಜು ಮಾಡಿ ಇಟ್ಟಿದ್ದಾರೆ. ನೀವು ಈ ಥರ ಮಾಡ್ಬಾರ್ದು ಅಂತ ಹೇಳ್ತಿದ್ದೀನಿ. ಬನ್ನಿ ಹೋಗೋಣ. ನೋಡಿ ಎಷ್ಟು ಅವ್ರ ಮಾತು ಕೇಳಿ ಚಪ್ಪಲಿ ಹಾಕಿ ಮೊದಲಿದ್ದಕ್ಕೆ ಇವಾಗ ಅನ್ಭವಿಸ್ತಾ ಇದ್ದೀವಿ. ಏನು ಮಾಡೋಕ್ಕಾಗಲ್ಲ. ಬನ್ನಿ ಇವಾಗ ನೀರು ಎಲ್ಲಿಂದ ಬರುತ್ತೆ ಅಂತ ಕಂಡುಹಿಡಿಯೋಣ. ಬನ್ನಿ ಹೋಗೋಣ. ಎಲ್ಲಿ ಕೊನೆಗೊಳ್ಳುತ್ತೆ, ಎಲ್ಲಿಂದ ಬರುತ್ತೆ, ಕೊನೆಗೆ ಎಲ್ಲಿ ನಮ್ಮದೇ ಹಿಸ್ಟ್ರಿ ಆಗ್ಬೇಕು. ನಾವು ಹುಡುಕಿರೋದು ಫಸ್ಟ್ ಹಿಸ್ಟ್ರಿ ನಮ್ಮದೇ. ಚಪ್ಪಲಿ ಹಾಕೊಂಬರ್ದಲ್ಲೇ ಕಾಲೆಲ್ಲ ನೋವಾಗ್ತಿದೆ. ದಾಖಲೆ ಮಾಡ್ತೀವಿ. 100 ಸಲ ಅಲ್ಲ, 60 ಸಲ ಸೋತ್ರು RCB ಅಂತ ಹೇಳಿಲ್ವಾ, ಹಾಗೆ 100 ಸಲ ಸೋತ್ರೂ RCB ಮಾಡ್ತಾಯಿರ್ತೀವಿ ನಾವು. ಒಂದಂತರ ಅಲ್ಲ, ಡಿಫ್ರೆಂಟ್ ಅದ್ಭುತವಾಗಿ ಮಾಡ್ತಿರ್ತೀವಿ ನಾವು. ಲಾಸ್ಟ್ ಟೈಮು ಸಪೋರ್ಟ್ ಮಾಡಿ ನೀವು ಇದೇ ಥರ ಪ್ರೋತ್ಸಾಹ ಮಾಡ್ತಿದ್ರೆ ನಮಗೂ ಅದ್ಭುತವಾಗಿ ವೀಡಿಯೋ ಮಾಡಬೇಕು ಅನಿಸುತ್ತೆ. ಆ ಥರ ಏನಿಲ್ಲ. ಆ ಥರ ಬೈದ್ಬಿಟ್ರೆ ನಮ್ಮ ವ್ಯೂವರ್ಸ್ ಬೇಜಾರಾಗಿಬಿಡ್ತಾರೆ. ನೀವು ಒಂದೊಂದು ವ್ಯೂಸು ನಮ್ಗೊಂದೊಂದು ಶ್ರಮ ಇದ್ದಂಗೆ ಅಂತ ನಾವು ಬುಲ್ಡೆ ಬಿಡಲ್ಲ. ರಿಯಲ್ ಕಂಟೆಂಟೇ ಕೊಡೋದು. ಇವ್ರ ಥರ ಯೂಸ್ ಮಾಡ್ಕೊಂಡು ವೀಡಿಯೋ ಮಾಡಲ್ಲ ನಾವು. ರಿಯಲಾಗಿ ಏನು ನನ್ನ ವಾಯ್ಸ್ ಬರುತ್ತೋ ಅದೇ ವೀಡಿಯೋನೇ, ಅದೇ ಕಂಟೆಂಟೇ ಮಾಡೋದು ನಾನು. ಇವ್ರ ಥರ ಯೂಸ್ ಮಾಡ್ಕೊಂಡು ಅದನ್ನು ChatGPT ಹಾಕಿ ಅದು ಇದು ಮಾಡಲ್ಲ ನಾವು. ರಿಯಲ್ ಕಂಟೆಂಟೇ ಕೊಡೋದು. ಅದಕ್ಕೆ ಸುಳ್ಳು ಹೇಳಲ್ಲ. ನೀರು ಬರ್ತಿರ್ತಾಗಿ ಬರ್ತಿಲ್ಲ ಇಲ್ಲ ಬರಲ್ಲ ಅಂತ ನೋಡಿ. ಕೈಗೆಲ್ಲ ಮುಳ್ಳು ಚುಚ್ಚಿಸ್ಕೊಂಡು ನಿಮಗೋಸ್ಕರ ರಕ್ತ ಬರ್ಸ್ಕೊಂಡು ಹೋಗ್ತಿದ್ದೀನಿ. ಇಲ್ಲಿ ನೋಡಿ, ಒಂದು ಮೇಡ್ ಇನ್ ಜಪಾನ್ 2 ಕೋಟಿ ಕೊಟ್ಟು ತಂದಿರೋ ಶರ್ಟ್ ಇದು. ಅದೇ ಅರ್ಧೋಗ್ಬಿಟ್ಟಿದೆ. ಆದರೂ ನಂದು ಅದಕ್ಕಿಂತ ಏನು ದೊಡ್ಡದಲ್ಲ. ಬನ್ನಿ ಹೋಗೋಣ. ಹಿಂಗೆ ಹೋಗ್ತಿದ್ರೆ ನೀರು ಬರ್ತಿದ್ರೆ ನೆಕ್ಸ್ಟು ಲಾಸ್ಟ್ ಟೈಮ್ ತೋರಿಸಿದ್ನಲ್ಲ ದಶರಥ ರಾಮೇಶ್ವರ ವಜ್ರ, ಆ ಬೆಟ್ಟಕ್ಕೆ ಹೋಗ್ಬಿಡ್ತೀವಿ. ಇದು ಕೊನೆಯೇ ಇಲ್ಲ ನೀರಿಗೆ. ಅದಕ್ಕೆ ಇಲ್ಲೇ ಲಾಸ್ಟ್ ಮಾಡೋಣ ಅಂತ ನೋಡ್ತಾ ಇದ್ದೀವಿ. ನೋಡೋಣ. ಬೆಟ್ಟ ಆ ಕಡೆ ಈ ಕಡೆ ಬೆಟ್ಟದ್ದು ಜೋಬ್ ಬರುತ್ತೆ ನೀರು. ಅಲ್ಲಿ ಅದೇ ಥರ ನೀರು ಬರ್ತಿತ್ತಲ್ಲ, ಆ ಥರ ಬರ್ತಿದೆ. ನಮ್ಮ ನೋಡ್ರಿ ಅಭಿ ಅವರು ಸುಸ್ತಾಗಿ ಕೂತ್ಬಿಟ್ಟಿದ್ದಾರೆ. ನಿಮಗೆ ಬ್ಯಾಕ್ಲೋಬ್ರು ಅಭಿ ನೋಡಿ. ಹೋಗೋಣ ಬನ್ನಿ ಇವಾಗ ಫ್ಯಾನ್ ಹತ್ರ ಹೋಗೋಣ. ಬನ್ನಿ, ಲೆಟ್ಸ್ ಗೋ ಗಾಯ್ಸ್. ಈ ಕಡೆ ತಿರುಗಿ ಒಂದ್ಸತಿ ಬನ್ನಿ ಹೋಗೋಣ. ನೋಡಿ ಗೈಸ್ ಇವಾಗ ವ್ಯೂ ಸಖತ್ತಾಗಿದೆ. ಫುಲ್ ಸುತ್ತಾಗ್ಬಿಟ್ಟಾರೆ ಗಾಯ್ಸ್ ಎಲ್ಲ. ನಾನ್ ಮಾತ್ರ ಸುಸ್ತಾಗಿಲ್ಲ, ಇನ್ನು ಹತ್ತಂಗಿದ್ದೀನಿ. ನೋಡಿ ಆ ಬೆಟ್ಟ ಈ ಬೆಟ್ಟ ಎಲ್ಲ ಹತ್ತಕ್ಕೆ ರೆಡಿ ಇದ್ದಾರೆ. ನೋಡಿ ವ್ಯೂ ಹೆಂಗಿದೆ ಅಂತ ತೋರಿಸ್ತೀನಿ ಬನ್ನಿ. ಊರಾಚೆ ಸ್ವರ್ಗನೇ ಕಾಣುತ್ತೈತೆ ಅಂತ. ಏನಾಯ್ತಪ್ಪ 2 ಗುಡ್ಡ ಸೆಂಟ್ರಲ್ಲಿ? ನೋಡಿ ವ್ಯೂ ಹೆಂಗಿದೆ ಅಂತ ತೋರಿಸ್ತೀನಿ. ನೋಡಿ ಗೈಸ್ ಇವಾಗ ನಮ್ಮ ಕಿರಣ್ ಅವರು ಏನೋ ಹೇಳ್ತಾರಂತೆ, ಬನ್ನಿ ಹೇಳೋಣ. ನೋಡಿ ಗಾಯ್ಸ್, ಗಾದೆ ಮಾತು ಸುಳ್ಳಲ್ಲ ಅನ್ನೋದಕ್ಕೆ ಇದೇ ಸತ್ಯ. ಬೆಟ್ಟ ದೂರದಿಂದ ನುಣುಪಾಗಿ ಕಾಣುತ್ತೆ, ಅದೇ ಹತ್ರಕ್ಕೆ ಬಂದು ನೋಡ್ರಿ ಎಷ್ಟೊಂದು ಉಳುಕಿದೆ. ಎಲ್ಲ ಕಲ್ಲು ದಿಣ್ಣೆ ಅಪ್ಪ. ಹಂಗೇನೆ ಹುಡುಗಿಯರು ದೂರದಿಂದ ಮಾತ್ರ ನುಣ್ಣು ಚೆನ್ನಾಗಿ ಬೆಳ್ಳು ಕಾಣ್ತಾರೆ. ಹತ್ರಕ್ಕೆ ಹೋದಲ್ಲಿ ಅವ್ರ ಮೇಕಪ್ ಎಷ್ಟಿದೆ ಅಂತ ಗೊತ್ತಾಗೋದು ಗಾಯ್ಸ್. ಯಾರು ನಂಬೇಡಿ ಗಾಯ್ಸ್. ಇಷ್ಟು ಹೇಳಿದ್ದಾರೆ ನಮ್ಮ ಕಿರಣ್ ಅವರು. ಬನ್ನಿ ಇವಾಗ ಬೆಟ್ಟದ ಮೇಲೆ ಹೋಗೋಣ, ಏನಾಗುತ್ತೆ ಅಂತ ಹೇಳ್ತಾರೆ. ಇವಾಗ ಏನೋ ಒಂದು ಅದ್ಭುತವಾಗಿರೋಂಥ ತೋರಿಸ್ತೀನಿ ಬನ್ನಿ. ಈಗ ನಿಮ್ಗೆ ಯಾರಿಗೂ ತೋರಿಸಿಲ್ಲ ಇಷ್ಟು ಅದ್ಭುತ ಅಂಥದ್ದು ಭಾರತ ಮ್ಯಾಪ್ ಇರುವಂಥ ನಕ್ಷೆ ವಾಣಿ ವಿಲಾಸ ಸಾಗರದ್ದು ತೋರಿಸ್ತಿದ್ದೀನಿ ಬನ್ನಿ. ನೋಡಿ ಹೇಗಿದೆ ಅಂತ ನೀವೇ ನೋಡಿ. ಫುಲ್ ಗಾಳಿ ಇದೆ, ಯಾರು ತೋರಿಸಿಲ್ಲ.
ಈ ಥರ ಅದ್ಭುತ ಆಗಿರೋಂಥ ವಿಡಿಯೋ ತೋರಿಸ್ತಿದ್ದೀನಿ, ಬನ್ನಿ ನೋಡ್ರಿ ಅಂತ. ನೋಡಿ ಸಖತ್ತಾಗಿದೆ ನೋಡಿ, ಈ ವ್ಯೂ ಎಲ್ಲಿ ಸಿಗಲ್ಲ ನಿಮ್ಗೆ. ಈ ಪಾಯಿಂಟು ನೋಡಿ ಎಷ್ಟು ಅದ್ಭುತವಾಗಿದೆ ಅಂತಂದರೆ ನೋಡಿ, ಫುಲ್ ಹತ್ಬಿಟ್ಟು ಸುಸ್ತಾಗ್ಬಿಟ್ಟಿದೆ ಇವಾಗ. ಕೂಲೆಲ್ಲ ಕೆಟ್ಟೋಗಿ ಫುಲ್ಲು ಚಿತ್ತಲ್ ಪತ್ತಲ್ ಆಗಿಬಿಟ್ಟಿದ್ದೀವೆಲ್ಲ. ಫ್ಯಾನ್ ನೋಡಿ, ಫ್ಯಾನ್ ನೋಡಬೇಡ್ರಿ, ಅವ್ರು ಹೇಳಿದಾರೆ ವೀಡಿಯೋ ಮಾಡಬೇಡ್ರಿ ಅಂತ, ಮಾಡಿಲ್ಲ ಅವ್ರದ್ದೇನು ವೀಡಿಯೋ. ಕಣ್ಣು ಮುಚ್ಕೇಳ್ರಿ, ನೋಡಬೇಡ್ರಿ ನೀವು. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಅದ್ಭುತ ಆಗಿರೋಂಥ ಹತ್ತಿ ಕಾಲೆಲ್ಲ ನೋವಾಗ್ಬಿಟ್ಟೈತೆ. ಬರ್ರಿ ಹೋಗೋಣ. ಬರೀ ಕಾಲ ಪಾದಯಾತ್ರೆ ಹೋಗ್ತಿದ್ವಿ, ಪಾದಯಾತ್ರೆ ಮಾಡ್ತಿದ್ವಿ ನೋಡಿ. ಇಲ್ಲಿ ನೋಡಿ ಎಷ್ಟು ಅದ್ಭುತ ಆಗಿರೋಂಥ ಫ್ಯಾನ್ ನೋಡಿ. ಫ್ಯಾನ್ ವಿಡಿಯೋ ಮಾಡ್ಬೇಕು ನೋಡಿ. ಇವಾಗ ಹತ್ಬಿಟ್ಟು ಇಳಿಯಕ್ಕೆ ಆಗ್ತಿಲ್ಲ. ಕಾಲಲ್ಲಿ ಚಪ್ಪಲಿ ಇಲ್ಲ ಅಂತ ಕಾಲಿಗೆ ಬಟ್ಟೆಯನ್ನು ಕಟ್ಟಿಕೊಂಡು ಹೋಗುತ್ತಿದ್ದಾನೆ ನೋಡಿ ಗಾಯ್ಸ್. ಬರಹ ಒಂದು ಚಪ್ಪಲಿಯೇ ಕತೆ ಗಾಯ್ಸ್, ಇದು ನೋಡ್ತಾ ಇರ್ಬೋದು ನೀವು. ನೋಡಿ ಗಾಯ್ಸ್, ಫುಲ್ಲು ಸೊಪ್ಪು ಕಟ್ಕೊಂತಿದ್ದಾನೆ. ನಾನು ಚಪ್ಪಲಿ ಬಿಟ್ಟು ಬಂದಿದ್ದೀನಿ. ಒಬ್ಬರು ಮಾತು ಕೇಳ್ಬಿಟ್ಟು ಹಿಂಗಾಗಿದೆ ನೋಡಿ. ಇವು ಮೇಲೆ ಹತ್ತಿ ಇಳಿದ್ಬಿಟ್ಟು ಕಾಲು ಚಪ್ಪಲಿ ಇಲ್ದಲೆ, ಇವರಿಬ್ರು ಮಾತ್ರ ಚಪ್ಪಲಿ ಹಾಕೊಂಡವ್ರೆ. ಅವ್ನು ಚಪ್ಪಲಿ ಇಲ್ದಲೆ ಕಷ್ಟಪಟ್ಟು ಕೆಳಗೆ ಇಳಿದ್ಬಿಟ್ಟು ಇವಾಗ ಕಾಲು ನೀರಲ್ಲಿ ಇಡಕ್ಕೆ ಹೋಗ್ತೀವಿ ತಣ್ಣಗಿರ್ಲಿ ಅಂತ. ಭಾಳ ತಣ್ಣಗಿದಾವೆ. ನೀರಿರಲ್ಲ ನೋಡಿ, ಎಷ್ಟು ಅದ್ಭುತವಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ, ಭಾಳ ತಣ್ಣಗಿದೆ ನೋಡಿ. ಇನ್ನು ಕೆಳಗೊಂದು ವಿಡಿಯೋ ಇದೆ, ಬನ್ನಿ ಹೋಗೋಣ. ನೋಡಿ ಗಾಯ್ಸ್, ಇಲ್ಲಿ ಬಂದಿದ್ವಲ್ಲ ಫಾಲ್ಸ್ ಹತ್ರ, ಇಲ್ಲಿ ಒಂದು ದೇವಸ್ಥಾನ ಇದೆ, ಸಿದ್ದಪ್ಪ ಅದೇ ಹೇಳಿದ್ನಲ್ಲ ಆ ಥರ ದೇವಸ್ಥಾನ ಇದೆ. ಬನ್ನಿ ಹೋಗೋಣ ಅಲ್ಲಿಗೆ ಇವಾಗ. ವಾ ನೋಡಿ, ನಮ್ಮ ಬಾಯಿ ಸಾವಿರ ಹೋಗಿ ಅವಳಿ ಮಾಡ್ತಿದ್ದಾರಲ್ಲಿ ದೇವಸ್ಥಾನನ. ಬನ್ನಿ, ಹೇಗಿದೆ ಗುಹೆ ಒಳಗೆ ಅದ್ಭುತವಾಗಿರೋ ದೇವಸ್ಥಾನ. ಇದೇ ದೇವಸ್ಥಾನ ನೋಡಿ ಹೆಂಗಿದೆ ಅಂತ ನೋಡಿ. ಇದ್ರ ಒಳಗಿದೆ ದೇವಸ್ಥಾನ. ಬಿಡಲ್ಲ ನಿಮ್ಮ ಆಫ್ ಮಾಡಲ ಒಂದು ಸೆಕೆಂಡ್ ವೀಡಿಯೋ ಮಾಡ್ಕೊಂತೀನಿ ಆಮೇಲೆ. ಪೂಜೆ ಮಾಡಿದ್ದಾರೆ, ಹೀಗಿದೆ ದೇವರು. ಇನ್ನು ಇಷ್ಟು ಕಲ್ಲುಗಳು ಜೋಡಿ ಒಳಗಡೆ ಆ ಥರ ಸಿದ್ದಪ್ಪ ದೇವಸ್ಥಾನ ಅಂತ ಮಾಡಿದ್ದಾರೆ. ಚಿಕ್ಕ ವಜ್ರ ಇದು ನೋಡಿ, ಹೀಗಿದೆ ಎಷ್ಟು ಸಖತ್ತಾಗಿದೆ ಅಂತ. ಗವಿಸಿದ್ದಪ್ಪ ದೇವರು ಅಂತ ಕರೀತಾರೆ ಇದನ್ನ ನೋಡಿ. ಒಳಗೆ ಎಷ್ಟು ಅದ್ಭುತವಾಗಿದ್ದಾವೆ ಅಂತ ನೋಡಿ. ಎಷ್ಟು ಕಲ್ಲೆಲ್ಲ ಜೋಡಣೆ ಆಗಿ ಇದಾಗಿದೆ ಇದು ನೋಡಿ. ಇದು ಸುರಂಗ ಮಾರ್ಗ ಥರ ಇದೆ ನೋಡಿ, ಯಾವ ಥರ ಸುರಂಗ ಮಾರ್ಗ ಇದೆ. ಇದು ಯಾವುದೋ ಒಂದು ಕರಡಿ ಏನೋ ಪ್ರಾಣಿ ಸೇರ್ಕೊಂಡಿರೋ ಜಾಗ ಇದು. ಸ್ಮೆಲ್ಲು ಅದೇ ಥರ ಬರ್ತಾ ಇದೆ ನೋಡಿ. ಬಂದುಬಿಟ್ಟು ಗವಿಸಿದ್ದೇಶ್ವರ ಪುಣ್ಯಕ್ಷೇತ್ರ ಇದು. ಇಲ್ಲಿ ಬಂದು ಶ್ರಾವಣದಲ್ಲಿ ಭಾಳ ಜನ ಬರ್ತಾರೆ. ಬಂದುಬಿಟ್ಟು ಇಲ್ಲಿ ಅಡಿ ಚಿಕನ್ನು ಸಿಹಿ ಎರಡೂ ಮಾಡ್ತಾರೆ. ಭಾಳ ಅದ್ಭುತವಾಗಿ ಜಾತ್ರೆ ಥರ ಮಾಡ್ತಾರೆ. ನೀವು ಬನ್ನಿ, ಈ ಥರ ಪ್ಲೇಸಸ್ ಎಲ್ಲ ಎಕ್ಸ್ಪ್ಲೋರ್ ಮಾಡಿದ್ದೀನಿ. ನೀವು ನೋಡಿ ಹೇಗಿದೆ ಅಂತ ಒಂದ್ಸತಿ. ಭಾಳ ವಿಶಾಲವಾಗಿರೋಂಥ ಜಾಗ. ಬನ್ನಿ ಹೇಗಿದೆ ಅಂತ ನೋಡಿ. ಇಲ್ಲಿ ಶ್ರಾವಣದಲ್ಲಿ ಬನ್ನಿ, ನೆಕ್ಸ್ಟ್ ಮಂತ್ ಅದೇ ಇದೆ ಅಲ್ಲ, ಭಾಳ ಚಿಕನು ಅದೇ ಥರ ಮಾಡ್ತಿರ್ತಾರೆ. ಬಂದು ನೋಡಿ ಹೇಗಿದೆ ಅಂತ ನೋಡಿ. ಎಷ್ಟು ಅದ್ಭುತವಾಗಿ ಕಟ್ಟಿದ್ದಾರೆ. ಅದಕ್ಕಂತಲೇ ಇಂಚಿನ ಮನೆ ಇದು ನೋಡಿ. ಗವಿಸಿದ್ದೇಶ್ವರ ಅಂದರೆ ವಜ್ರ ಅಂತ, ಫಸ್ಟ್ ವಜ್ರ ಅದು ಲಾಸ್ಟ್ ಟೈಮ್ ತೋರಿಸಿದ್ನಲ್ಲ ಅದು. ಇದು ಬಂದುಬಿಟ್ಟು ಸೆಕೆಂಡ್ ವಜ್ರ. ಇದೊಂದು ನನಗೆ ಪದೇ ಹೇಳ್ತಾ ಇರ್ತೀನಿ, ಈ ಥರ ಎಲ್ಲಿ ಬರಿಬೇಡ್ರಿ, ಲವರ್ಸ್ದು ಡುಮ್ಮಿ ಅದು ಇದು ಅಂತೆಲ್ಲ ಬರ್ತಿದ್ದಾರೆ. ಈ ಥರ ಬರಿಬೇಡಿ ಅಂತ ಹೇಳ್ತಿದ್ದೀನಿ. ಇಷ್ಟು ಮುಗಿಸ್ತಿದ್ದೀನಿ. ಹಳೆ ಕಾಲದಲ್ಲಿ ಜಗಬರಿತಲ್ಲ ನೀರು ಇವತ್ತು ಇದು ಮಾಡ್ತಾರೆ. ಇದು ಸವಿ ಸವಿ ನೆನಪು, ಸಾವಿರ ನೆನಪು, ಎದೆಯಾಳದಲ್ಲಿ ಬಚ್ಚಿಕೊಂಡಿರುವ ಕೆಟ್ಟು ನಾನು 6 ರೇಂಜ್ ಇದ್ದೆ. ನೋಡಿ, ಅಷ್ಟಿಷ್ಟು ಬೆಟ್ಟ ಹತ್ತಿ ತೋರಿಸಿದ್ದೀನಿ. ಈ ಜೋಗ್ ಫಾಲ್ಸ್ ಭಾಳ ಚಿಕ್ಕದಾಗಿ ಬರ್ತಿದೆ, ಮಳೆ ಬರ್ತಿಲ್ಲಲ್ಲ, ಅದಕ್ಕೆ ಅದೇ ಕಾರಣದಿಂದ ಚಿಕ್ಕದಾಗಿ ಬರ್ತಿದೆ. ಇಷ್ಟು ತೋರಿಸಿದ್ದೀನಿ. ನಿಮ್ಗೆ ಇಷ್ಟ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೇಗೆ ಅಂತ ಕಮೆಂಟಲ್ಲಿ ತಿಳಿಸಿ. ಇದು ಗವಿಸಿದ್ದೇಶ್ವರ ದೇವಸ್ಥಾನ ಭಾಳ ಚಿಕ್ಕದಾಗಿದೆ. ಇನ್ನು ಇಲ್ಲಿ ಜನ ಅಷ್ಟೊಂದು ಇದ್ರಲ್ಲ, ಇದೇ ಥರ ಬರ್ತಾ ನೀವು ಬನ್ನಿ ನೋಡಿ, ಆದರೆ ಹಾಳು ಮಾಡಬೇಡಿ ಅಂತ ಹೇಳ್ತೀನಿ.